ಸೊ ಇವತ್ತು ನಾವು ಬಂದಿರೋದು ಜೋಗ ದೇವ್ರ ಕೊಳ್ಳ ಅಂತ ಒಂದು ಮೇಲೆಯಿಂದ ನೀರು ಬೀಳ್ತಿರ್ತಾವೆ, ಯಾವಾಗಲೂ ಮೇಲೆ ಇದೆಯಲ್ಲ ಅಲ್ಲಿಂದ. ಸೊ ಅಲ್ಲಿ ಪೂರ್ತಿ ಗುಡಿ ಒಳಗೆ ನೀರು ಬೀಳ್ತಿರ್ತಾವೆ. ಸೊ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಜೋಗ ದೇವ್ರ ಕೊಳ್ಳ ಅಂತ ಒಂದು ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಇದೆ. ಇಲ್ಲಿ ಬಂದ್ಬಿಟ್ಟು ಯಾರ್ದು ಕಿಟಿ ಇರಂಗಿಲ್ಲ. ನಮ್ಮ ಹಾಸ್ಪಿಟಲ್ ಈ ಥರ ಪ್ಲೇಸ್ ಐತೆ ಅಂತ ನೀವು ನಂಬಂಗೆ ಇಲ್ಲ. ನಿಜ ಹೇಳ್ತೀನಿ, ಜಸ್ಟ್ 25 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ಪ್ಲೇಸಿಗೆ ಬಂದಿರಂದ್ರೆ ಕಳೆದು ಹೋಗ್ತೀರಾ ಗುರು. ಪ್ಲೇಸ್ ಇವಾಗ ಇನ್ನೇನು ಸ್ವಲ್ಪ ಸ್ಟೆಪ್ಸ್ ಇದೆ. ಸೊ ಅಲ್ಲಿ ಏನು ಕಾಣ್ತಿದ್ದಲ್ಲ ಅದೆಲ್ಲ ಸ್ಟೆಪ್ಪು. ಸೊ ಇದು ಬಂದುಬಿಟ್ಟು ಒಂದು ಡಿವೋಷನಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲೊಬ್ಬ ಸ್ವಾಮೀಜಿ ಇರ್ತಾರೆ. ಅವ್ರು ಇಲ್ಲಿ ಯಾವುದೇ ಥರ ಗಲಾಟೆ ಮಾಡೋಂಗಿಲ್ಲ, ಯಾವುದೇ ಥರ ಶೂಟ್ ಕೂಡ ಮಾಡೋಂಗಿಲ್ಲ. ಶೂಟ್ ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲ, ಒಳ್ಳೆ ಪ್ಲೇಸ್. ಯಾಕಂದರೆ ಇಲ್ಲಿ ಭಾಳ ಜನ ಬಂದರೆ ಹಾಳು ಮಾಡಿಬಿಡ್ತಾರೆ. ಅದಕ್ಕಾಗಿ ಹೇಳ್ತಾಯಿದ್ದೀನಿ, ಸಸ್ಪೆಕ್ಟ್ ಆಗಕ್ಕಂತಿದ್ದೆ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ತೆಗ್ದುಬಿಡ್ತೀನಿ ಇವಾಗೇ ಚೆನ್ನಾಗಿ. ಯಾಕಂದರೆ ಫುಲ್ ಕ್ಲೈಮೇಟ್ನ ಎಂಜಾಯ್ ಮಾಡ್ಬೋದು. ನಾವು ಬಂದಿರೋದು ಒಂದೇ ಗಾಡಿಯಲ್ಲಿ 3 ಜನ ಬಂದಿದ್ದೀವಿ. ಅಲ್ಟಿಮೇಟ್ ಕ್ಲೈಮೇಟ್ ಮಾತ್ರ ನಿಜ ಹೇಳ್ತಾಯಿದ್ದೀನಿ. ನಾನು ಅಂತೀನಲ್ಲ, ಚಿಕ್ಕಮಂಗ್ಳೂರು ಫೀಲ್ ಕೊಡುತ್ತೆ, ಬಟ್ ಯಾವುದೇ ಕಂಪ್ಯಾರಿಸನ್ ಇಲ್ಲ ಚಿಕ್ಕಮಂಗ್ಳೂರಿಗೆ. ಪ್ಲೇಸ್ ಮಾತ್ರ ಅಲ್ಟಿಮೇಟು. ಇದ್ರದ್ದಾಗಿ ಒಂದು ವೀಡಿಯೋ ಬಿಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ಇನ್ನೇನು ಅದು ಮೇಲೆ ಹಟ್ ನೋಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಏನಂತಿದ್ದಾರೆ ಅಂದರೆ, ಅದು ಕಾಂತಾರ ಒಳಗೆ ಇದೆಯಲ್ಲ ಒಂದು ಕೈಲಾಸ ಅಂತ, ಅದು ಯಾವುದೇ ಥರ ಅಲ್ಲ. ಅದು ಬಂದುಬಿಟ್ಟು ಪ್ರಾಣಿಗಳಿಗೆ ಊಟ ಹಾಕೋಕ್ಕಂತಲೇ ಮಾಡಿದ್ದು. ಪ್ರಾಣಿಗೆ ಮತ್ತು ಪಕ್ಷಿಗೆ ಅಂತ ಊಟ ಹಾಕೋಕ್ಕೆ ಅದು ಮೇಲೆ ಆ ಥರ ಮಾಡಿದ್ದು. ಅಂದರೆ ಇಲ್ಲಿರೋ ತಾತ ಅಂದರೆ ಸ್ವಾಮೀಜಿ ಏನಿದಾರಲ್ಲ, ಸೊ ಅವ್ರು ಬಂದುಬಿಟ್ಟು ಅದು ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಕ್ಲೈಮೇಟ್ ಕೂಡ ಹಾಗೆ ಇದೆ, ನೋಡ್ಬೋದು. ಪೂರ್ತಿ ಗ್ರೀನ್ ಇದೆ, ಬಂದುಬಿಟ್ಟು ಪೂರ್ತಿ ಫಾರೆಸ್ಟ್ ಏರಿಯಾದಲ್ಲಿ ಇದೆಯಲ್ಲ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಇದೆ. ಮತ್ತು ಇಲ್ಲಿ ಯಾರು ಕಿರಿಕಿರಿ ಇಲ್ಲ. ನಾನು ಅವಾಗ ಹೇಳ್ದಂಗೆ ಇಲ್ಲಿ ಯಾರ್ದು ಕಿರಿಕಿರಿ ಇಲ್ಲ. ಪ್ಲೇಸ್ ಮಾತ್ರ ಸಾಕಾಗಿದೆ. ನೀವು ಕೂಡ ಬಂದು ವಿಸಿಟ್ ಮಾಡಿ. ಸೊ ಮತ್ತೆ ಮುಂದೆ ಹೋಗೋಣ. ಮುಂದೆ ಏನಿದೆ ಅಂದರೆ, ಒಂದು ಮೊದಲಿಂದನೇ ಶಿವನ ಗುಡಿ ಇದೆ. ಸೊ ಅದು ಮೇಲಿಂದ ನೀರು ಬೀಳ್ತಿರ್ತಾವೆ, ಅದನ್ನು ತೋರಿಸ್ತೀನಿ ಆದಷ್ಟು. ನನ್ನ ಹಿಂದೆ ಇರೋದು ಇದೇ ಗುಡಿನೇ. ಸೊ ಇದು ಶಿವ ಒಂದು ಪೂರ್ತಿ ಮೂರ್ತಿ ಇದೆ ಅದರಲ್ಲಿ. ಸೊ ಮೇಲೆಯಿಂದ ನೀರು ಬೀಳ್ತಿರ್ತಾವೆ, ಯಾವಾಗಲೂ ಮೇಲೆ ಇದೆಯಲ್ಲ ಅಲ್ಲಿಂದ ಅಲ್ಲಿ ಪೂರ್ತಿ ಗುಡಿ ಒಳಗೆ ನೀರು ಬೀಳ್ತಿರ್ತಾವೆ. ಇವಾಗ ಏನು ನೋಡ್ತಾ ಇದ್ರಲ್ಲ, ಸೊ ಇದೇ ಮೂರ್ತಿ ಇದೇನಿದೆ ಅಲ್ಲ, ಇದ್ರ ಮೇಲೆ ನೀರು ಬೀಳ್ತಾನೆ ಇರ್ತವೆ ಎನಿ ಟೈಮ್. ಸೊ ಅಂದರೆ ಲೈಕ್ ಜಲಾಭಿಷೇಕ ಅಂತಾರಲ್ಲ, ಆ ಟೈಮ್ ಯಾವಾಗಲೂ ನೀರು ಬೀಳ್ತಾನೆ ಇರ್ತವೆ ಅದ್ರ ಮೇಲೆ. ಸೊ ಗೈಸ್, ಇವಾಗ ಗುಡಿ ಅವ್ರ ಕೇಳಿ ಮೇಲೆ ಹೋಗ್ತಾ ಇದ್ದೀನಿ. ಮೇಲೆ ಒಂದು ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿರುತ್ತೆ, ನಿಜ ಸಖತ್ತಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ. ಯಾಕಂದರೆ ಪೂರ್ತಿ ಕಾಡು ಏರಿಯಲ್ಲ, ಸೊ ಹಾಗಾಗಿ ಹಂಗಿರುತ್ತೆ. ಸೊ ಮೆಟ್ಲು ನೋಡ್ಬೋದು, ಇದು ಅಷ್ಟು ಮೆಟ್ಲೇ ಇರೋದು. ಗೈಸ್, ಇವಾಗ ಇಷ್ಟೊತ್ತು 25 ಕಿಲೋಮೀಟರ್ ಏನು ಟ್ರಾವೆಲ್ ಮಾಡಿ ಬಂದಿದ್ವಲ್ಲ, ಇದೇ ವ್ಯೂಗೋಸ್ಕರ. ನಿಜ ಹೇಳ್ತಾ ಇದ್ದೀನಿ, ಒನ್ ಟೈಮ್ ವ್ಯೂ ಕೂಡ ನೀವು ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ. ಇನ್ನೇನು ಹೊರಡೋ ಟೈಮ್ ಬಂತು. ಅಷ್ಟರಲ್ಲಿ ಮಳೆ ಕೂಡ ಬರ್ತಾ ಇದೆ, ಸಖತ್ತಾಗಿ ಎಂಜಾಯ್ ಕೂಡ ಮಾಡಿದ್ವಿ. ಇದೇ ರೀತಿ ಒಳ್ಳೊಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ ಮಾಡೋಣ.